ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತಾ? ಎಂಪೈರ್ ಹೋಟೆಲ್ ನಿಂದ ಪದೇ ಪದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಲಾಗ್ತಾ ಇದೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡುವುದಾಗಿ ಸರ್ಕಾರದಿಂದ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಎಂಪೈರ್ ರೆಸ್ಟೋರೆಂಟ್ ನಲ್ಲಿ ತಯಾರಾಗೋ ಕಬಾಬ್ ಅನ್ಸೇಫ್ ಅನ್ನೋದ್ರ ಬಗ್ಗೆ ವರದಿಯನ್ನ ನೀಡಲಾಗಿತ್ತು. ಬೆಳಗ್ಗೆಯಷ್ಟೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ಸಚಿವರು. ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೈಜಿನಿಕ್ ಅನ್ಕೊಂಡು ನಾವು ನಿಮ್ಮ ಹೋಟೆಲ್ಗಳಿಗೆ ಬರ್ತೀವಿ, ಬಟ್ ಆದ್ರೆ ನಿಮ್ಮ ಹೋಟೆಲ್ನಲ್ಲಿ ನೀವು ಕೊಡ್ತಾ ಇರುವಂತಹ ಆಹಾರ ಯಾವ ರೀತಿಯಾಗಿ ಇದೆ ಅನ್ನೋದರ ಕುರಿತು ರಿಪೋರ್ಟ್ಗಳು ಕೂಡ ಬಂದಿದೆ. ಸೊ ಅನ್ಸೇಫ್ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಈ ಕುರಿತ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಎಂಪೈರ್ನಲ್ಲಿ ನಾವೇನು ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀವೋ ಆ ಆಹಾರದಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಕೆಟ್ಟ ಪರಿಣಾಮಗಳು ಬೀರುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿತ್ತು. ಇದೀಗ ಕಾನೂನು ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ಎಂಪೈರ್ ರೆಸ್ಟೋರೆಂಟ್ ನಲ್ಲಿ ತಯಾರಾಗೋ ಕಬಾಬ್ ಅನ್ಸೇಫ್ ಅನ್ನುವಂತಹ ವಿಚಾರವನ್ನ ಬಹಿರಂಗಪಡಿಸಿತ್ತು. ನಿಯಮ ಉಲ್ಲಂಘನೆ ಹಿನ್ನೆಲೆ ಎಂಪೈರ್ ವಿರುದ್ಧ ಕಾನೂನು ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಎಂಪೈರ್ ಹೋಟೆಲ್ನ 6 ಕಡೆ ಅನ್ಸೇಫ್ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಈ ಹಿಂದೆ ಕೂಡ ವಾರ್ನ್ ಮಾಡಿದ್ರು ಕೂಡ ತಪ್ಪನ್ನ ಸರಿ ಮಾಡಿಕೊಂಡಿಲ್ಲ. ಸೂಚನೆ ಕೊಟ್ಟರು ಎಂಪೈರ್ನವರು ಕಲರ್ ಬಳಕೆ ಮಾಡ್ತಾ ಇದ್ದಾರೆ. ಎಂಪೈರ್ ಹೋಟೆಲ್ ವಿರುದ್ಧ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಥೆಟಿಕ್ ಕಲರ್, ಸನ್ಸೆಟ್ ಯೆಲ್ಲೋ ಬಳಕೆ ಮಾಡದಂತೆ ಕಾನೂನು ಇದೆ. ಕಾನೂನು ಇದ್ರೂ ಕೂಡ ಎಂಪೈರ್ ಹೋಟೆಲ್ ನಿಂದ ಸಿಂಥೆಟಿಕ್ ಕಲರ್ ಬಳಕೆ ಮಾಡಲಾಗ್ತಾ ಇದೆ. ಎಂಪೈರ್ ಹೋಟೆಲ್ಗೆ ವಾರ್ನ್ ಮಾಡಿದ್ರು ಬಳಕೆಯನ್ನ ಮಾಡಲಾಗ್ತಾ ಇದೆ. ಹೆಚ್ಚು ಲಾಭದ ಮಾರಾಟಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಸಚಿವರು. ಗೊತ್ತಿದ್ದು ಎಂಪೈರ್ ಹೋಟೆಲ್ ತಪ್ಪು ಮಾಡಿದೆ ಅಂತ ಹೇಳಿ ಸಚಿವರು ಕಿಡಿಕಾರ್ತಾ ಇದ್ದಾರೆ. ಬ್ಯಾನ್ ಆಗಿದೆ ಸಿಂಥೆಟಿಕ್ ಕಲರ್, ಸನ್ಸೆಟ್ ಯೆಲ್ಲೋ ಬಳಕೆ ಮಾಡಬಾರ್ದು ಅನ್ನುವಂತಹ ಕಾನೂನಿನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಕಾನೂನನ್ನ ಗಾಳಿಗೆ ತೂರಿ ಈಗ ಆ ರುಚಿ, ಆ ಕಲ್ಲರ್ಗಾಗಿ, ಆ ಟೇಸ್ಟ್ ಬರೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸಿಂಥೆಟಿಕ್ ಕಲರ್ ಮತ್ತೆ ಸನ್ಸೆಟ್ ಯೆಲ್ಲೋ ಬಳಕೆ ಮಾಡ್ತಾ ಇದ್ದಾರೆ ಎಂಪೈರ್ ಹೋಟೆಲ್ನವರು. ಈಗಾಗಲೇ ಒಮ್ಮೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಎಚ್ಚರಿಕೆ ಕೊಟ್ಟರೂ ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನ ಮೆರಿತಾ ಇದ್ದಾರೆ. ಅವರ ಒಂದು ಯಾಕಂದರೆ ಹಿಂದೆ ಅವ್ರಿಗೆ ನಮಗೆ ಗೊತ್ತಾದಾಗ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದು ಈ ಥರ ಉಪಯೋಗ ಮಾಡಬಾರ್ದು ಅಂತ. ಆದರೂ ಮತ್ತೊಮ್ಮೆ ಈ ಸಲ ನಾವು 6 ಬೇರೆ ಬೇರೆ ಸ್ಥಳಗಳಲ್ಲಿ ಚೆಕ್ ಮಾಡಿಸಿದಾಗ ಅವರು ಅದನ್ನು ಮುಂದುವರಿಸ್ತಾ ಇದ್ರು. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಈಗ ಅವ್ರನ್ನ ಕೇಸ್ ಬುಕ್ ಮಾಡ್ತಿದ್ವಿ. 6 ಕಡೆಯೂ ಕೂಡ ಅವರು ಈ ಎಂಪೈರ್ ಹೋಟ್ಲು ಎಲ್ಲೆಲ್ಲಿದೆ ಅಲ್ಲಿ ಚೆಕ್ ಮಾಡಿದರೆ ಅವರು ಏನು ಕಬಾಬಲ್ಲಿ ಆ ಕಲರಿಂಗ್ ಏಜೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಈಗ ಕಾನೂನಿನ ಕ್ರಮವನ್ನು ತಗೊಳ್ತಾರೆ ಮಾಡಿ ಕೇಸ್ಗಳೆಲ್ಲ ಬುಕ್ ಮಾಡ್ತೀವಿ. ಈಗ ಓವರಾಲ್ ಮಾಡಿರುವಂಥದ್ದು 6 ಕಡೆಯಲ್ಲೂ ಕೂಡ ಅದು ವೈಲೇಷನ್ ಆಗಿದೆ. ಸೊ ಏನು ಸನ್ಸೆಟ್ ಎಲ್ಲೋ ಅಂತ ಏನು ಬರ್ತದೆ ಅದನ್ನು ಉಪಯೋಗ ಮಾಡಿದ್ದಾರೆ. ಅದು ಮಾಡಬಾರ್ದು ಅಂತ ನಿರ್ದಿಷ್ಟವಾಗಿ ಇದೆ ಕಾನೂನು. ಅದನ್ನು ಮತ್ತೆ ಅವ್ರ ಹಿಂದೆ ವಾರ್ನಿಂಗ್ ಕೊಟ್ಟಿತ್ತು. ಅವಾಗ ಈಗ ಮತ್ತೊಮ್ಮೆ ನಾವು ಅದನ್ನು ಈಗ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ಎಲ್ಲ ಕಡೆ 6 ಕಡೆ ಅವರ ಒಂದು ಯಾಕಂದರೆ ಹಿಂದೆ ಅವ್ರಿಗೆ ನಮಗೆ ಗೊತ್ತಾದಾಗ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದು ಈ ಥರ ಉಪಯೋಗ ಮಾಡಬಾರ್ದು ಅಂತ. ಆದರೂ ಮತ್ತೊಮ್ಮೆ ಈ ಸಲ ನಾವು 6 ಬೇರೆ ಬೇರೆ ಸ್ಥಳಗಳಲ್ಲಿ ಚೆಕ್ ಮಾಡಿಸಿದಾಗ ಅವರು ಅದನ್ನು ಮುಂದುವರಿಸ್ತಾ ಇದ್ರು. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಈಗ ಅವ್ರನ್ನ ಕೇಸ್ ಬುಕ್ ಮಾಡ್ತಿದ್ವಿ. 6 ಕಡೆಯೂ ಕೂಡ ಅವರು ಈ ಎಂಪೈರ್ ಹೋಟ್ಲು ಎಲ್ಲೆಲ್ಲಿದೆ ಅಲ್ಲಿ ಚೆಕ್ ಮಾಡಿದರೆ ಅವರು ಏನು ಕಬಾಬಲ್ಲಿ ಆ ಕಲರಿಂಗ್ ಏಜೆಂಟ್ ಮಾಡ್ತಾ ಇದ್ದಾರೆ. ಸೊ
ಅವ್ರ ಮೇಲೆ ಈಗ ಕಾನೂನಿನ ಕ್ರಮವನ್ನು ತಗೊಳ್ತಕ್ಕಂಥ ಮಾಡ್ತೀವಿ, ಕೇಸ್ಗಳೆಲ್ಲ ಬುಕ್ ಮಾಡ್ತೀವಿ. ಈಗ ಓವರಾಲ್ ಮಾಡಿರುವಂಥದ್ದು ಆರು ಕಡೆಯಲ್ಲೂ ಕೂಡ ಅದು ವೈಲೇಷನ್ ಆಗಿದೆ. ಸೊ ಏನು ಸನ್ಸೆಟ್ ಎಲ್ಲೋ ಅಂತ ಏನು ಬರ್ತದೆ ಅದನ್ನು ಉಪಯೋಗ ಮಾಡಿದ್ದಾರೆ. ಅದು ಮಾಡಬಾರ್ದು ಅಂತ ನಿರ್ದಿಷ್ಟವಾಗಿ ಇದೆ ಕಾನೂನಲ್ಲಿ. ಅದನ್ನು ಮತ್ತೆ ಅವ್ರ ಹಿಂದೆ ವಾರ್ನಿಂಗ್ ಕೊಟ್ಟಿದ್ದು. ರಾಜ್ಯಾದ್ಯಂತ ಸದ್ದು ಮಾಡಿದ್ದ ಗ್ಯಾರಂಟಿ ನ್ಯೂಸ್ ಸುದ್ದಿ. ಎಂಪೈರ್ ಹೋಟೆಲ್ ಕಬಾಬ್ ಸೇಫ್ ಅಲ್ಲ ಎಂಬ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡಿದ್ದ ನಿಮ್ಮ ಗ್ಯಾರಂಟಿ ನ್ಯೂಸ್. ಎಂಪೈರ್ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನ ಪ್ರಸಾರ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಈ ಹಿಂದೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಗೊತ್ತಿದ್ದು ಎಂಪೈರ್ ಹೋಟೆಲ್ ತಪ್ಪು ಮಾಡ್ತಾ ಇದೆ ಅಂತ ಹೇಳಿ ಸಚಿವರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಥೆಟಿಕ್ ಕಲರ್ ಮತ್ತೆ ಸನ್ಸೆಟ್ ಎಲ್ಲೋ ಬಳಕೆ ಮಾಡಲಾಗ್ತಾ ಇದೆ. ಕಬಾಬ್ನ ಏನವರು ತಯಾರಿ ಮಾಡ್ತಾರಲ್ಲ ಅದಕ್ಕೆ ಸಿಂಥೆಟಿಕ್ ಬಳಕೆ ಆಗ್ತಾ ಇದೆ. ನೋಡಿ, ಬೆಳಗ್ಗೆಯಷ್ಟೇ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ಎಕ್ಸ್ಕ್ಲೂಸಿವ್ ಆಗಿ. ಎಕ್ಸ್ಕ್ಲೂಸಿವ್ ಗ್ಯಾರಂಟಿ ವರದಿಯ ಬೆನ್ನಲ್ಲೇ ಇದೀಗ ಆರೋಗ್ಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ನೀವು ಎಂಪೈರ್ ಹೋಟೆಲ್ನಲ್ಲಿ ಕಬಾಬನ್ನ ತಿಂತಾ ಇದ್ರೆ ಅದು ಅನ್ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಅದಕ್ಕೆ ಕಲರ್ ಬಳಕೆಯನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಅಭಿಯಾನವನ್ನ ಕೂಡ ನಡೆಸಲಾಗಿತ್ತು. ಕಲರ್ ಬಳಕೆ ಮಾಡಲಾಗ್ತಾ ಇದೆ. ಅದು ಫುಡ್ಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದೆ. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಿಡ್ನಿ ಸ್ಟೋನ್ಗಳಾಗೋದು, ಕಿಡ್ನಿ ವೈಫಲ್ಯದಿಂದ ಬಳಲೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಅತಿ ಹೆಚ್ಚು ಆಗ್ತಾ ಇತ್ತು. ಸೊ ಹಾಗಾಗಿ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರ ಮಾಡಿತ್ತು. ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ಅನ್ಸೇಫ್ ಅಂತ ಹೇಳಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಆಗ್ರಹಿಸಿತ್ತು. ಯಾಕಂದ್ರೆ ಒಂದಲ್ಲ ಎರಡಲ್ಲ 6ರಿಂದ 7 ಶಾಪ್ಗಳಿದ್ರೂ ಕೂಡ ಆ ಎಲ್ಲ ಶಾಪ್ಗಳಲ್ಲೂ ಕೂಡ ಈ ಕಲರನ್ನ ಬಳಕೆ ಮಾಡಲಾಗ್ತಾ ಇತ್ತು. ಸೊ ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿತ್ತು. ಆ ಸುದ್ದಿ ಬ್ರೇಕ್ನ ಬೆನ್ನಲ್ಲೇ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.